ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪಾ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಡಿಗ್ರಿ ಆದ್ಮೇಲೆಯಿಂದ ಸಹ ನಾವು ಯಾರು ಕೂಡ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಬ್ರು ಹೈಯರ್ ಎಜುಕೇಶನ್ ಕಂಟಿನ್ಯೂ ಮಾಡೋದಾಗಿರ್ಬೋದು ಅಥವಾ ಒಬ್ರು ಕೆಲಸ ಹುಡುಕ್ತಾ ಇರ್ಬೋದು. ಈ ಕಾರಣಗಳಿಂದ ನಾವು ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಒಬ್ಬರ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವು ಎಲ್ಲರೂ ಮೀಟ್ ಆಗ್ತಾ ಇದೀವಿ. ಐ ಆಮ್ ಸೋ ಹ್ಯಾಪಿ. ನನ್ನ ಫ್ರೆಂಡ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ನಾನು ರೆಡಿಯಾಗಿ ಮನೆ ಬಿಟ್ಟೆ, ಬಸ್ಸಿಗೋಸ್ಕರ ಕಾಯ್ತಿದ್ದೆ. ಆದರೆ ಬಸ್ ಅಂತೂ ಒಂದೂ ಬರ್ತಾನೆ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಬೇರೆ ಫೋನ್ ಮಾಡ್ತಾಯಿದ್ರು. ಹೊರಗೆ ಬಂತು 10. ಫೈನಲಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದೆ. ಅವ್ರನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೂ ಒಬ್ಬರು ಫ್ರೆಂಡ್ ಬರಬೇಕಾಗಿತ್ತು. ಹಾಗಾಗಿ ಏನಪ್ಪ ಮಾಡೋದು ಅಂತ ಗೊತ್ತಿಲ್ಲದೇ ವಿಜಯನಗರದಲ್ಲಿ ಸುತ್ತಾಡಿ ಟೈಮ್ ಪಾಸ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ನಾವು ವಿಜಯನಗರದಲ್ಲಿ ಇರುವ ವೆಂಕಟೇಶ್ವರ ಸ್ವೀಟ್ಸ್ಗೆ ಹೋಗಿ ಅಲ್ಲಿ ಕೇಕ್ನ ಆರ್ಡ್ರ್ ಮಾಡಿದ್ವಿ. ಇನ್ನೊಬ್ಬರು ಫ್ರೆಂಡ್ ಕೂಡ ಹಾಗೆ ಜಾಯ್ನ್ ಆದರು. ನಾವು ಅಲ್ಲಿಂದ ಡೈರೆಕ್ಟಾಗಿ ಪಾರ್ಕ್ ಹೋದ್ವಿ. ಅಲ್ಲಿ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನೋಡಿ ಬರ್ಡೇ ಗರ್ಲ್ ಎಷ್ಟು ಖುಷಿಯಾಗಿದ್ದಾಳೆ. ಸೊ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಐಶು. ಯಾವಾಗಲೂ ಇದೇ ಥರ ಖುಷಿಯಾಗಿರು. ಯಾಕೆ ಇರೋ ಬರಲ್ಲ ಇನ್ನೂ ಪೋಣಿಸ್ತಾವ ಇನ್ನೂ ಒಳಗಡೆ ಇದೆ ತನ್ನಿ 2 ವರ್ಷ ಸೇರ್ತಿದ್ದು ಸ್ಟಾರ್ಟ್ ಆಗ್ಬಿಟ್ಟೆ ಧಾರವಾಡದಲ್ಲಿ ಸ್ವಲ್ಪ ಸೆಲ್ಫೀಸು ವೀಡಿಯೋಸು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ನಾವು ಅಲ್ಲೇ ಪಕ್ಕದಲ್ಲಿರುವ GT ಮಾಲ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಶಾಪಿಂಗ್ ಮಾಡಿ ಬಟ್ಟೆಗಳೆಲ್ಲ ಕಲೆಕ್ಷನ್ ನೋಡಿಕೊಂಡು ಶಾಪಿಂಗ್ ಮಾಡಿ. ಹೆಣ್ಮಕ್ಳಿಗಂತೂ ಶಾಪಿಂಗಲ್ಲಿ ಟೈಮೇ ಹೋಗೋದು ಗೊತ್ತಾಗಲ್ಲ. ಫೈನಲಿ ಎಲ್ಲ ಶಾಪಿಂಗ್ ಮುಗಿಸಿ ನಾವೆಲ್ಲರೂ ಮನೆಗೆ ಹೊರಟ್ವಿ. ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ ಅಂತ ಹೇಳಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.